ಸರ್ ನಿಮ್ಮ ತಮ್ಮನವರಾದ ಮಂಡ್ಯ ರಮೇಶ್ ಸರ್ ಅವರು ನಡೆದಂಥ ದಾರಿ ನಾನು ಮತ್ತೆ ಮಂಡ್ಯ ರಮೇಶ್ ಅಂತ ಇವತ್ತಿನ ದಿವಸ ಏನು ಪಾಪ್ಯುಲರ್ ಆಗಿದೆ. ಸರ್ ದರ್ಶನ್ ಸರ್ ನಿಮ್ಗೂ ಒಡನಾಟ ಎಲ್ಲ ಹೇಗಿದೆ ಸರ್? ಓಯ್ ಶೆಟ್ರೆ, ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ಕಂಟೆಂಟ್ಸ್. ಇವತ್ತು ನಮ್ಮ ಕಂಟೆಂಟಲ್ಲಿ ನಮ್ಮ ಹೆಮ್ಮೆಯ ಆನಂದ್ ಸರ್ ಇದ್ದಾರೆ. ಇವರು ಬಂದು ನಟನೆಯ ಒಂದು ಅಧ್ಯಕ್ಷರಾಗಿ ಇವತ್ತು ನಮ್ಮ ಮೈಸೂರಿನ ಹೆಮ್ಮೆಯ ಮಂಡ್ಯ ರಮೇಶ್ ಅವರ ಅಣ್ಣ. ನಮಗೆ ತುಂಬ ಹೇಳ್ಕೊಳ್ಳೋ ತುಂಬ ಖುಷಿ ಆಗುತ್ತೆ. ಏಕೆ ಅಂತಂದರೆ ಬಂದು ಮೈಸೂರಲ್ಲಿ ಇದ್ದು ಸುಮಾರು ಮಕ್ಕಳುಗಳಿಗೆ ನಟನೆಯಿಂದ ತುಂಬ ಚೆನ್ನಾಗೆಲ್ಲ ಮುಂದೆ ಬರ್ತಿದ್ದಾರೆ. ಸುಮಾರು ಸೀರಿಯಲ್ಸ್ ಆಗಲಿ, ಇನ್ನು ಕೂಡ ಚಿತ್ರ ಆಗಲಿ, ಎಲ್ಲದರಲ್ಲೂ ಕೂಡ ತುಂಬ ಮುಂದೆ ಇದ್ದಾರೆ ಅಂತ ಆನಂದ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್ ವೆಲ್ಕಮ್ ಟು ಶೆಟ್ಟಿ ಕಂಟೆಂಟ್ಸ್. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಶೆಟ್ಟಿ ಕಂಟೆಂಟ್ಸ್ ಅನ್ನೋದು ತುಂಬ ಗಟ್ಟಿತನದಲ್ಲಿ ಬರಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಯೂಟ್ಯೂಬ್ ಸಂಪೂರ್ಣ ಯಶಸ್ವಿ ಆಗಲಿ ಅಂತ ಮತ್ತೊಮ್ಮೆ ಸರ್ ಇದು ನಮ್ಮ ಕಡೆಯಿಂದ ಚಿಕ್ಕ ಕಡೆಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ನಿಮ್ಮದು ರಂಗಭೂಮಿ ಹವ್ಯಾಸ ಯಾವಾಗಿಂದ ಸರ್? ಆ್ಯಕ್ಚುಲಾಗಿ ನಾನು ಮತ್ತು ಮಂಡ್ಯ ರಮೇಶ್ ಅಂತ ಇವತ್ತಿನ ದಿವಸ ಏನು ಪಾಪ್ಯುಲರ್ ಆಗಿದ್ದಾನೆ, ಅವನು ನಾವೆಲ್ಲ ಚಿಕ್ಕನ್ನಲ್ಲಿದ್ದಾಗ ನಮ್ಮದು ಓದು ಬಂದು ನಾಗಮಂಗಲ ಮಿಡ್ಲಿ ಸ್ಕೂಲು, ಪ್ರೈಮರಿ ಸ್ಕೂಲು, ಈ ಬೆಳ್ಳೂರು, ನಾಗಮಂಗಲ. ನಮ್ಮಪ್ಪ ಟ್ರಾನ್ಸ್ಫರ್ ಆಗ್ತಾ ಇದ್ದಾಗಲೇ ಅವರು ಸಬ್ ರಿಜಿಸ್ಟ್ರಾರ್ ಆಗಿದ್ದರು. ಅವರು ಒಂದು ಕಡೆಯಿಂದ ಒಂದು ಕಡೆ ಟ್ರಾನ್ಸ್ಫರ್ ಆಗ್ತಾ ಇದ್ದಾಗಲೇ ಬೆಳ್ಳೂರಿನಲ್ಲಿದ್ದರು. ಬೆಳ್ಳೂರಿನಿಂದ ನಾಗಮಂಗ್ಲಕ್ಕೆ ಬಂದ್ವಿ. ನಾಗಮಂಗ್ಲದಲ್ಲಿ ನಮ್ಮದು ಒಂದು ಸಣ್ಣ ಸಣ್ಣ ಹುಡುಗರುಗಳು, ಅವಾಗ ಅವನು ರಮೇಶ 4ನೇ ಕ್ಲಾಸ್ ಇದ್ದರೆ ನಾನು 7ನೇ ಕ್ಲಾಸ್ ಇರ್ತಾ ಇದ್ದೆ. ಸಣ್ಣ ಸಣ್ಣ ನಾಟಕಗಳು ಅದು ಇದು ಸ್ಕೂಲ್ನಲ್ಲಿ ಮಾಡಿಸೋದು. ಅವನು ನನಗಿನ್ನ ಹೆಚ್ಚಿನ ಶ್ರಮ ವಹಿಸಿ ಡೈರೆಕ್ಷನ್ ಮಾಡ್ತಾ ಇದ್ದ. ಆವಾಗಲೇ ಹೌದು, ಅವಾಗ ಆವಾಗಲೇ ಡೈರೆಕ್ಷನ್ ಮಾಡ್ತಾ ಇದ್ದ. ಒಂದು ಯಾವುದೋ ಒಂದು ಕತೆ ಬರ್ಕೊಡೋನು. ಅದಕ್ಕಾಗಿ ಮೋಹಿನಿ ಭಸ್ಮಾಸುರ ಅಂತೆ, ಅದಂತೆ ಇದಂತೆ ಅಂತ ಎಲ್ಲ ಕಂಪ್ಲೀಟ್ ನಾಟಕಗಳನ್ನ ರಚನೆ ಮಾಡಿಕೊಂಡು ಅದನ್ನು ನಮ್ಮೆಲ್ಲರ ಕೈಲಿ ಆಡಿಸೋನು. ಅದು ಅವನ ಒಂದು ತುಂಬ ಪ್ರತಿಭಾವಂತ ಶಕ್ತಿ ಅವಾಗಲಿಂದನೇ ಇತ್ತು ಅವನಿಗೆ. ನಾನು ಅವನು ಜೊತೆಲಿ ಸಾಕ್ತಾ ಇದ್ವು. ಅದು ನಮ್ಮ ಬೇಸಿಕ್. ಸರ್ ನಿಮಗೆ ರಂಗಭೂಮಿ ಬರಬೇಕಾದ್ರೆ ನಿಮ್ಗೆ ಯಾವಾಗಿಂದ ಇನ್ಸ್ಪೈರ್ ಆಗಿದ್ದು? ಆ್ಯಕ್ಚುಲಾಗಿ ನಾವು ಮತ್ತು ರಮೇಶ ಓದ್ತಾ ಇದ್ದಾಗಲೇ ಇದೊಂದು ನಾಟಕ ನಾವು ಇದರಲ್ಲಿ ಭಾಗವಹಿಸಬೇಕು, ಡೈರೆಕ್ಷನ್ ಮಾಡಬೇಕು ಅನ್ನೋದು ಅವಾಗಲಿಂದಾನೇ ಅವನಿಗೆ, ನಮ್ಮ ರಮೇಶನಿಗೆ ತುಂಬ ಇತ್ತು. ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ 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 ನಮಗೂ ಆಸಕ್ತಿ ಜಾಸ್ತಿ ಆಯಿತು. ರಂಗಭೂಮಿಯ ಒಲವು ನಮಗೆ ಚಿಕ್ಕಂದಿನನೇ ಪ್ರಾರಂಭ ಆಯಿತು. ಚಿಕ್ಕವರಿಂದಾನೇ ಕೂಡ ಎಲ್ಲ ಕೂಡ ಮಾಡ್ಕೊಬಹುದು. ಹೌದೌದು. ಸರ್ ನಿಮ್ಮ ಲೈಫಲ್ಲಿ ನೀವು ಮೊದಲೇ ಮಾಡಿದ ನಾಟಕ, ಆ ನಾಟಕದಲ್ಲಿ ಬರೋ ಪಾತ್ರ ಅದು ನಿಮ್ಗೆ ಎಷ್ಟು ಇಂಪ್ಯಾಕ್ಟ್ ಮಾಡಿತು? ಆ ಪಾತ್ರ ಯಾವ ಥರ ಬಂತು ಸರ್? ನಮಗೆ ನಾಟಕ ಅಂದ್ರೇ ತುಂಬ ಇಷ್ಟ ಆಯಿತು ಮುಂಚಿನಿಂದನೂ. ಅದರಲ್ಲಿ ಸುಮಾರು ನಾಟಕಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಬಂದರೂ KS ನಿಸಾರ್ ಅಹಮದ್ ಅಂತ ಒಬ್ಬರು ದೊಡ್ಡ ಸಾಹಿತಿಗಳಿದ್ರು. ಅವರು ಪದ್ಯಗಳು ಬರಿತಾ ಇದ್ರು. ಅವರ ಕವನಗಳು, ಕವಿತೆಗಳು ಬಹಳ ಜನಪ್ರಿಯ. ಅದರಲ್ಲಿ ಅನೇಕ ಪದ್ಯಗಳಲ್ಲಿ ಒಂದು ಜ್ಞಾಪಿಸ್ಕೋತಾ ಇದ್ದೀನಿ. ಅದರಲ್ಲಿ ದನಿ ಇಲ್ಲದವರು ಅಂತ ಒಂದು ಸಣ್ಣ ಪದ್ಯ ಬಂತು. ಆ ದನಿ ಇಲ್ಲದವರು ನಮಗೆ ಒಂದು ಜಾತ್ಯತೀತ ಭಾವನೆಗಳನ್ನೆಲ್ಲ ಅಳಿಸಾಕೋದಕ್ಕೆ ಒಂದು ತೊಡಗಿಸ್ಕೊಂಡಂತಹ ಒಂದು ಪದ್ಯ. ಈ ಜಾತಿ, ಧರ್ಮ, ಮತಾಂಧತೆ ಇವುಗಳನ್ನೆಲ್ಲ ತೊಡೆದು ಹಾಕುವಂಥ ಒಂದು ಸಣ್ಣ ಪದ್ಯ. ಆ ಪದ್ಯನ ನನಗೆ ತುಂಬ ಎಮೋಷನ್ ಆಗಿ ಮಾಡ್ತು. ಬಹಳ ನಾನು ಇದನ್ನೆಲ್ಲ ಇನ್ನೂ ಚೆನ್ನಾಗಿ ಸಾಧನೆ ಮಾಡಬೇಕು ಅನ್ನೋದು ನನ್ನ ಒಂದು ಒಲವು. ಅಲ್ಲಿಂದ ನನಗೆ ಇನ್ಸ್ಪೈರ್ ಆಯಿತು. ಸರ್ ಅದು ನೀವು ಮಾಡಿದ್ದು ಎಲ್ಲಿ ಸರ್? ಯಾವ ಪ್ಲೇಸ್? ಬೆಂಗಳೂರು ಕಲಾಕ್ಷೇತ್ರದಲ್ಲೇ ಆಲ್ಮೋಸ್ಟ್ ಎಲ್ಲ ನಾಟಕಗಳೆಲ್ಲ ನಡೀತಾ ಇದ್ವು. ರಂಗಭೂಮಿ ನಟರುಗಳೆಲ್ಲ ಅಲ್ಲಿಗೆ ಬರ್ತಾ ಇರೋರು. ಆ ಒಂದು MS ಉಮೇಶ್ ಅಂತ ಒಬ್ಬರು ಹಿರಿಯ ನಟರು ಇದ್ದರು. MS ಉಮೇಶ್ ಅವರ ಅಣ್ಣ MS ಸತ್ಯ ಅಂತ, ಇವಾಗಲೂ ಕಮಿಡಿಯನ್ನು, ಇವಾಗಲೂ MS ಉಮೇಶ್ ಅಂತ ಒಬ್ರು ಇದ್ದಾರೆ, ನೀವು ಕೇಳಿರ್ಬೋದು. ಅವ್ರ ಅಣ್ಣ ಡೈರೆಕ್ಟ್ ಮಾಡ್ತಾ ಇದ್ರು. ಆ ನಾಟಕದಲ್ಲಿ ನಾನು ಆ ಪಾತ್ರ, ಒಂದು ಸಣ್ಣ ಪಾತ್ರ ಮಾಡಿದ್ದೆ ಬಹಳ ಹಿಂದೆ. ಅದು ನಿಮಗೆ ತುಂಬಾ ಇನ್ಸ್ಪಿರೇಷನ್ಸ್ ಎಲ್ಲ ಆಗಿತ್ತು? ಇನ್ಸ್ಪಿರೇಷನ್ ನನಗೆ ಅಲ್ಲಿಂದನೇ ಸ್ಟಾರ್ಟ್ ಆಯಿತು. ಬಟ್ ಹಳೇದೆಲ್ಲ ನಾಟಕಗಳು ಮಾಡ್ಕೊಂಡು ಬಂದರೂ ಕೂಡ ಅಲ್ಲಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಆಯಿತು. ಸರ್ ನಿಮ್ಮ ತಮ್ಮನವರಾದ ಮಂಡ್ಯ ರಮೇಶ್ ಸರ್ ಅವರು ನಡೆದಂಥ ದಾರಿ, ಆಗ ಮೊದಲೇ ಈಗ ಒಂದು ನಾಟಕ ಮಾಡಿದ್ರಲ್ಲ, ಅವರ ಹಿನ್ನೆಲೆ ಎಲ್ಲ ಹೇಗಿತ್ತು ಸರ್? ಹೌದು. ಮಂಡ್ಯ ರಮೇಶ್ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ಇವತ್ತಿನ ದಿವಸ ಅವನು ಈ ಲೆವೆಲಲ್ಲಿ ಬಂದಿದ್ದಾನೆ ಅಂತ ಹೇಳಿದ್ರೆ ಅವನು ನಡೆದು ಬಂದ ಹಾದಿ ಹೇಗಿದೆ ಅಂದರೆ ಬಹಳ ಸ್ಟ್ರಾಂಗ್ ಇತ್ತು.
ಅವನ ಪ್ರತಿಭಾವಂತ ಅಂತ ಹೇಳ್ಕೊಳ್ಳೋದಕ್ಕೆ ನನ್ನ ಒಡನಾಟ ತುಂಬ ಚೆನ್ನಾಗಿತ್ತು. ಈ ನಾಟಕ, ಸಂಗೀತ, ಸಾಹಿತ್ಯ ಇವುಗಳ ಒಲವು ಬಹಳ ಚೆನ್ನಾಗಿತ್ತು. ಅವನು ಮಂಡ್ಯದಲ್ಲಿ ಒಂದು ನ್ಯಾಷನಲ್ ಚಿಲ್ಡ್ರನ್ ಸ್ಕೂಲ್ ಅಂತ ಇತ್ತು. ಅದು ಕಾನ್ವೆಂಟು. ಆ ಕಾನ್ವೆಂಟ್ನಲ್ಲಿ ವಾರ್ಷಿಕೋತ್ಸವ ಅದು ಇದು ಎಲ್ಲ ಮಾಡೋರು. ಅಲ್ಲಿ ಇವನಿಗೆ ಗಾಂಧಿ ಪಾತ್ರ ಅಂತ ಒಂದು ಹಾಕೋರು. ಗಾಂಧಿ ಪಾತ್ರ ಅದು ಅವನ ಗಾಂಧಿ ಪಾತ್ರ ಅಂತ ಒಂದು ಹಾಕಿ ಅವನ ಈ ಜೀಪ್ನಲ್ಲಿ ಕೂಡಿಸಿ ಮೆರವಣಿಗೆ ಮಾಡಬೇಕಾಗಿತ್ತು. ಆ ಗಾಂಧಿನ ಹೇಗೆ ಸ್ಟಡಿ ಮಾಡಿದ್ದ ಅಂದರೆ ಅವರ ವೇಷಭೂಷಣಗಳು ಎಲ್ಲ ಕಚ್ಚೆ ಪಂಚೆ, ಆ ಕೋಲು ಹಿಡ್ಕೊಳ್ಳೋದು, ಇವನ ಒಂದು ನೋಡ್ತಾ ಇದ್ದರೆ ಬಹಳ ನಾವು ದಂಗಾಗ್ಬಿಟ್ಟಿದ್ವು. ಅಷ್ಟು ಚೆನ್ನಾಗಿ ಅವನು ಮೆಮೊರಬಲ್. ಅದು ಆವಾಗಿನಿಂದ ಅವನ ಒಂದು ರಂಗಭೂಮಿ ಹಿನ್ನೆಲೆ ಇವನು ತುಂಬ ದೊಡ್ಡ ನಟ ಆಗ್ತಾನೆ ಅಂತ ನಾವು ಅನ್ಕೋತಾ ಇದ್ವು. ಇವನು ಆ ಥರ ಬೆಳೀತಾ ಇರೋದು, ಎಲ್ಲ ಮಾಡ್ತಾ ಇರೋದು ಅವನ ಸ್ನೇಹಿತರುಗಳೇ ಆಗಲಿ ನಮಗೆ ಆಗಲಿ ಒಂದು ದೊಡ್ಡ ಖುಷಿಯಾದ ಸಂಗತಿ. ಅದನ್ನು ಹೇಳ್ಕೊಳ್ಳೋಕ್ಕೆ ನನಗೆ ಈಗಲೂ ಹೆಮ್ಮೆ ಅಂತ ಅನಿಸುತ್ತೆ. ಓಕೆ ಸರ್, ಈಗ ಸರ್ ನಿಮ್ಮದು ಬಾಲ್ಯದ ದಿನಗಳೆಲ್ಲ ಹೇಗಿತ್ತು ಸರ್ ನಿಮ್ಮದು? ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇವಾಗ ನಮ್ಮ ಅಪ್ಪನಿಗೆ ನಾವಿಬ್ಬರೇ ಗಂಡ್ಮಕ್ಳು. ನನ್ನ ತಂಗಿ ಒಬ್ಬಳಿದ್ದಾಳೆ. ಈ ನನ್ನ ತಂಗಿನವೇ ಕೂಡ ಚರ್ಚಾ ಸ್ಪರ್ಧೆಗಳಲ್ಲಿ ಇದರಲ್ಲಿ ಕಾಲೇಜ್ ಡೇಸ್ನಲ್ಲೆಲ್ಲೇ ಭಾಗವಹಿಸೋಳು. ಅವಳು ಪ್ರಶಸ್ತಿಗಳನ್ನ ತಗೊಳ್ಳೋಳು. ಅದಕ್ಕಿಂತ ಮಿಗಿಲಾಗಿ ನಮ್ಮ ರಮೇಶ ಬಹಳ ಬುದ್ಧಿವಂತ. ಎಸ್ಪೆಷಲಿ ರಂಗಭೂಮಿನಲ್ಲಿ ನಾಟಕ, ಸಂಗೀತ, ಸಾಹಿತ್ಯ ಇದ್ರ ಒಲವು ಅವಾಗ್ನಿಂದಲೇ ತುಂಬ ಜಾಸ್ತಿ ಇತ್ತು ಅವನಿಗೆ. ಸರ್, ಈಗ ನಿಮ್ಗೆ ನಟನ ಈಗ ಶುರುವಾಗಿ ಎಷ್ಟು ವರ್ಷ ಆಯ್ತು ಬರ್ತೀವಿ ಸರ್? ಈಗ ಆಕ್ಚುಲಿ ನಮ್ಮ ಮೈಸೂರಿಗೆ ಬಂದು ತುಂಬಾ ಹೆಮ್ಮೆ. ನಟನ ಅನ್ನೋ ಒಂದು ಸಂಸ್ಥೆ ಈಗ ಸುಮಾರು ಹಲವಾರು ಆರ್ಟಿಸ್ಟ್ಗಳು ಕೂಡ ಹೋಗಿದ್ದಾರೆ, ಇನ್ನು ಮುಂದೆ ಬರ್ತಾ ಇದ್ದಾರೆ. ಅದೆಲ್ಲ ಹೆಂಗಿಂದ ಶುರು ಆಯ್ತು ಸರ್ ಅದೆಲ್ಲ? ಇದು ಅವನು ನಡೆದು ಬಂದ ಹಾದಿ ತುಂಬ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ನಲ್ಲ. ಈ ನಾಟಕ, ಸಂಗೀತ ಆಸಕ್ತಿಗಳು ಇದ್ರೂ ಅವನಿಗೆ ಮನೆಯಲ್ಲಿ ಪರಿಸ್ಥಿತಿ ಸ್ವಲ್ಪ ಕಷ್ಟ ಇರ್ತಾ ಇತ್ತು. ಯಾಕೆಂದರೆ ನಮ್ಮ ತಂದೆ ತಾಯಿ ಆರೋಗ್ಯ ಸಮಸ್ಯೆ ಎಲ್ಲ ಇತ್ತು. ನಾನು ಮತ್ತು ಅವನು ನಿಭಾಯಿಸಬೇಕಾಗಿತ್ತು. ಕೊನೆಗೆ ನಾನೇ ಅವ್ನಿಗೆ ಹೇಳಿದೆ, ನಾನು ಇಲ್ಲಿ ನೋಡ್ಕೋತೀನಿ, ನಿನ್ನ ಕನಸುಗಳಿಗೆ ಯಾವತ್ತೂ ನೀನು ತೊಂದರೆ ಮಾಡ್ಕೋಬೇಡ, ಹೋಗು ಅಂತ ನಾನು ಬೆನ್ನೆಲುಬಾಗಿ ಅವನಿಗೆ ನಿಂತ್ಕೊಂಡು ಕೆಲವು ಇದಕ್ಕೆಲ್ಲ ಸಪೋರ್ಟ್ ಮಾಡಿದೆ. ನಾನೇ ಆಗಲಿ ನನ್ನ ತಂಗಿನೇ ಆಗಲಿ ಅವನಿಗೆ ಸಪೋರ್ಟ್ ಮಾಡ್ತಾ ಬಂದು ಅದನ್ನು ಹೇಳ್ಕೊಳ್ಳೋಕ್ಕೆ ನಮಗೆ ಇವಾಗ್ಲೂ ಭಾರಿ ಖುಷಿ ಆಗುತ್ತೆ. ಸರ್, ನಿಮ್ಮ ತಂಗಿ ಅವ್ರ ಹೆಸರು ಹೇಳ್ಬೋದಾ? ಅವಳ ಹೆಸರು ವಲ್ಲಿ ಪ್ರಭಾಕರ್ ಅಂತ. ನಮ್ಮ ಭಾವ ಬಂದು ಪ್ರಭಾಕರ್ ಅಂತ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮ್ಯಾನೇಜರ್ ಆಗಿದ್ರು, ರಿಟೈರ್ ಆದರು. ಇವಾಗ ತುಂಬು ಜೀವನ ಖುಷಿಯಿಂದ ನಡೆಸ್ತಾ ಇದ್ದಾರೆ, ನಿವೃತ್ತಿ ಜೀವನನ. ಇಬ್ಬರೂ ಗಂಡ ಹೆಂಡತಿ ಇಬ್ಬರೂ ಮೈಸೂರಿನಲ್ಲೇ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ಸರ್ ಇದೆಲ್ಲ ಕೇಳೋದಕ್ಕೆ. ಯಾಕೆಂತಾರೆ ನೋಡಿ, ನಮಗೆ ಮಂಡ್ಯ ರಮೇಶ್ ಸರ್ ಅಂತ ಅಂದ್ರೆ ತುಂಬಾ ಹಾಸ್ಯ, ತುಂಬಾ ನೋಡಿದ್ರೆ ತುಂಬಾ, ಯಾಕೆಂತಾರೆ ತುಂಬಾ ನಮ್ಗೆ ಖುಷಿ ಆಗುತ್ತೆ. ಅವ್ರ ತರ ನಾವು ಕೂಡ ಆಗ್ಬೇಕು ಅಂತ ತುಂಬಾ ಜನ ಇನ್ಸ್ಪಿರೇಷನ್ಸ್ ಎಲ್ಲ ಆಗ್ತಾರೆ ಕೂಡ ನೋಡಿ. ಹೌದು ಅಲ್ಲ ಸರ್, ಈಗ ನಮ್ಮ ಮಂಡ್ಯ ರಮೇಶ್ ಸರ್ದು ಈಗ ಅವರು ಸುಮಾರು ನಾಟಕಗಳೆಲ್ಲ ಮಾಡಿದ್ದಾರೆ. ಅದರಲ್ಲಿ ಅವ್ರದ್ದು ಮೊದಲನೇ ನಾಟಕ, ಅದ್ರ ಬರುವಂತ ಪಾತ್ರ ತುಂಬಾ ಎಷ್ಟು ಇನ್ಸ್ಪೈರ್ ಮಾಡ್ತದೆ ಸರ್? ರಮೇಶ ಇವಾಗಲೇ ಒಂದು 100 ನಾಟಕಗಳನ್ನ ಡೈರೆಕ್ಷನ್ ಮಾಡಿದ್ದಾನೆ. ಸಾವಿರಾರು ಚಿತ್ರಗಳಲ್ಲಿ ಅವನು ಸಾವಿರಾರು ಕಂತುಗಳನ್ನಾಗಿ ಸೀರಿಯಲ್ಗಳಲ್ಲಿ ಮಾಡಿದ್ದಾನೆ. ಅದರಲ್ಲಿ ಅವನು ಪರ್ಫಾರ್ಮ್ ಮಾಡಿರೋದು ಅಂತ ಹೇಳಿದ್ರೆ ಚಂದ್ರಹಾಸ ಅಂತ ರಂಗಾಯಣದಲ್ಲಿದ್ದಾಗ ಒಂದು ನಾಟಕ ಮಾಡ್ದ. ಆ ನಾಟಕ ನನಗೆ ತುಂಬ ಇನ್ಸ್ಪೈರ್ ಮಾಡ್ತು. ಎಷ್ಟು ಚೆನ್ನಾಗಿದೆ ಅಂದರೆ ಅದರಲ್ಲಿ ಚಂದ್ರಹಾಸನ್ ಪಾತ್ರ ರಮೇಶನೇ, ಅದರಲ್ಲಿ ಬರುವಂಥ ಅವನ ಹೆಂಡತಿ ಪಾತ್ರ ನಿಜವಾದ ಹೆಂಡ್ತಿನೇ, ಸರೋಜಾ ಹೆಗ್ಡೆ ಅಂತ. ಇಬ್ಬರು ಗಂಡ ಹೆಂಡತಿ ಆ ನಾಟಕ ಮಾಡಿದ್ದು ನನಗೆ ಬಹಳ ಖುಷಿ ಆಯಿತು, ಬಹಳ ಇನ್ಸ್ಪೈರ್ ಆದೆ. ಸರ್, ಇದ್ರ ಬಗ್ಗೆ ಸುಮಾರು ಜನ ಗೊತ್ತಿಲ್ಲ ಅಂತ ಅನಿಸುತ್ತೆ. ಹೌದು ಅಲ್ಲ, ಈಗ ಸರ್ ಅದು ಎಲ್ಲಿ ಸರ್, ಅದು ಯಾವ ಊರು? ಅದು ಮೈಸೂರು ರಂಗಾಯಣದಲ್ಲೇ. ಓಕೆ. ಅದು ಇವಾಗಲೂ ಕೂಡ ದೂರದರ್ಶನದಲ್ಲಿ ಆಗಾಗ್ಗೆ ಒಂದು ನಾಟಕ ಬರ್ತಾನೆ ಇರುತ್ತೆ. ಸರ್, ನಿಮ್ಗೆ ಸರ್ ಈಗ ಮೊದಲನೇ ಫಿಲಮ್ ಮಾಡಿದ್ರಲ್ಲ, ಅವಾಗ ನಿಮ್ಗೆ ಫಿಲಮ್ ಸಿಕ್ತು ಅಂತ ನಿಮ್ಗೆ ವಿಷಯ ಬರುತ್ತೆ, ಅವ್ರು ಹೇಳಿರ್ತಾರೆ. ಆವಾಗ ನಿಮ್ಗೆ ಯಾವ ತರ ಖುಷಿ ಆಯ್ತು ಸರ್ ನಿಮ್ಗೆ? ಅದೊಂದು ದೊಡ್ಡ ಖುಷಿಯ ಸಂಗತಿ. ಏನಪ್ಪಾ ಅಂದ್ರೆ ಅವನು ಕಾಲೇಜ್ ಡೇಸ್ ಮುಗಿಸಿ ಈ ನೀನಾಸಂಗೆ ಹೋದ. ನೀನಾಸಂನಲ್ಲಿ ಅದು 3 years ಒಂದು ಕೋರ್ಸು. ಅದರಲ್ಲಿ ಒಂದು 5,000 ಅರ್ಜಿ ಹಾಕೊಂಡಿದ್ರಲ್ಲಿ 10 ಜನ ಸೆಲೆಕ್ಷನ್ ಆದರು. ಅದರಲ್ಲಿ ಮೊದಲನೇವನು ರಮೇಶನೇ. 10 ಜನ ಸೆಲೆಕ್ಷನ್ ಆಗಿದ್ದು ನೀನಾಸಂಗೆ. ಅಷ್ಟು ಒಂದು ಪವರ್ಫುಲ್ಲು ಅದು ನೀನಾಸಂ ರಂಗ ಶಿಕ್ಷಣ ಕೇಂದ್ರ ಅಂತ ಶಿವಮೊಗ್ಗದಲ್ಲಿ ಇರೋದು. ಬಹಳ ಚೆನ್ನಾಗಿದೆ. ಅದರಲ್ಲಿ 10 ಜನದಲ್ಲಿ ಇವನೊಬ್ಬ, ಇನ್ನೊಬ್ಬ ಎಣಗಿ ನಟರಾಜ್ ಅಂತ. ಆ ಥರ ಮೊದಲನೇ ಬ್ಯಾಚಲ್ಲಿ ಇವನು ಸೆಲೆಕ್ಷನ್ ಆಗಿತ್ತು.
ಸೆಲೆಕ್ಷನ್ ಆಗಿ ಅವನು ಹಿಂತಿರುಗಿ ನೋಡಲೇ ಇಲ್ಲ. ನಾಟಕ, ಸಂಗೀತ, ಸಾಹಿತ್ಯ, ಆಮೇಲೆ ಅವನು ಇಷ್ಟು ಅಲ್ಲದೆ ಅವನು ಕವಿತೆಗಳನ್ನ ಬರೆಯೋದು, ಕತೆಗಳನ್ನ ಬರೆಯೋದು, ಕಾದಂಬರಿಗಳನ್ನ ಬರೆಯೋದು, ಇವುಗಳನ್ನ ಹವ್ಯಾಸ ಮಾಡ್ಕೊಂಬಿಟ್ಟ. ಸರ್ ಈಗ ಅದಂತ ಅಂತಂದ್ರೆ ನಿಮ್ಗೆ ತುಂಬಾ ಫೇವರ್ ಆಗಂತ ನಿಮ್ಗೆ ಫಿಲ್ಮ್ ಚಿತ್ರ ಇದೆ ಸರ್? ಅವನ ಮೊದಲನೇ ಚಿತ್ರ ಬಂದು ಜನ್ಮದ ಜೋಡಿ ಅಂತ. ಜನ್ಮದ ಜೋಡಿ ಈಗಲೂ ಮೆಮೊರಬಲ್ ಅಂದ್ರೆ ತುಂಬಾ ಒಳ್ಳೆ ಹೆಸರಿದೆ. ತುಂಬಾ ಹೆಸರಾಗಿತ್ತು. ಅವಾಗ ಶಿವಣ್ಣವರು ಮತ್ತೆ ಇವನು ಜೊತೆಗೆ ಒಂದು ಅನೇಕ ಕಲಾವಿದರುಗಳಿದ್ರು. ಅರುಣ್ ಸಾಗರ್ ಅಂತ ಕೇಳಿರ್ಬೋದು ನೀವು, ಹೌದು. ಮಂಡ್ಯ ರಮೇಶ್, ರಂಗಾಯಣ ರಘು, ಇನ್ನು ಅನೇಕ ಕಲಾವಿದರುಗಳಿಗೆ ಕಂಸಾಳೆ ಕಲಿಸ್ಕೊಟ್ಟಿದ್ದು ಶಿವರಾಜ್ ಕುಮಾರ್ಗೆ ಈ ತಂಡ. ಈ ತಂಡದಲ್ಲಿ ಮಹಾದೇವ್ ಅಂತ ಒಬ್ರು ಇದ್ರು, ಕಂಸಾಳೆ ಮಹಾದೇವ್ ಅಂತ. ಅವ್ರುಗಳು ಇವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ರು. ಆವಾಗ ಶೂಟಿಂಗ್ ಎಲ್ಲ ಬಿತ್ತು. ನಾಗಾಭರಣ ಡೈರೆಕ್ಟರ್. ಅದಕ್ಕೆ ನಾವು ಕಂಸಾಳೆನೂ ಇದರಲ್ಲಿ ಒನ್ ಆಫ್ ದಿ ಪಾರ್ಟು, ಒಂದು ಹಾಡುಗಳಲ್ಲೆಲ್ಲ ಬರುತ್ತೆ, ಕೇಳಿರ್ಬೋದು ನೀವು, ಕಂಸಾಳೆ ಹಾಡು. ಹೌದು. ಅದನ್ನೆಲ್ಲ 1 ತಿಂಗಳು ಶೂಟಿಂಗ್ ನಡೆದು ಶಿವಣ್ಣವ್ರ ಜೊತೆ ಪಾತ್ರ ಮಾಡಿ ಬಹಳ ಸೈ ಅನ್ಸ್ಕೊಂಡ್ ವ್ಯಕ್ತಿ ಅಂದ್ರೆ ಮಂಡ್ಯ ರಮೇಶ್. ಸರ್, ಇವಾಗಿನ ರಂಗಭೂಮಿಗೂ ಅವಾಗಿನ ರಂಗಭೂಮಿಗೂ ಇರುವಂತಹ ವ್ಯತ್ಯಾಸ ಏನಿದೆ ಸರ್? ರಂಗಭೂಮಿ ಇವಾಗ ತುಂಬ ಅಡ್ವಾನ್ಸ್ ಆಗಿದೆ. ಹಿಂದೆ ಇದ್ದಿದ್ರಲ್ಲಿ ತುಂಬ ಕಷ್ಟಪಟ್ಟು ಒಳ್ಳೊಳ್ಳೆ ನಿರ್ದೇಶಕರುಗಳು ಸಿಗ್ತಾ ಇದ್ರು. ಅವರ ಒಂದು ಇದರಲ್ಲಿ ಬೆಳೆದಂಥ ಒಂದು ರಂಗಭೂಮಿ ಮಂಡ್ಯ ರಮೇಶ್ಗೆ ಬಹಳ ಆಧುನಿಕ ರಂಗಭೂಮಿ ಅಂತ ಇವಾಗ ಎಷ್ಟು ಮಾರ್ಪಾಡಾಗಿದೆ. ಅವಾಗಿನ ಡಬಲ್ ಇವಾಗ ಕಲ್ತ್ಕೊಳ್ಳೋರಿಗೆ ತುಂಬ ಆಸಕ್ತಿ ಇದೆ. ಹೇಳ್ಕೊಡುವಂಥ ಒಳ್ಳೊಳ್ಳೆ ಡೈರೆಕ್ಟ್ರುಗಳೆಲ್ಲ ಇದ್ದಾರೆ. ಒಳ್ಳೆ ಪ್ಲಾಟ್ಫಾರ್ಮ್ಗಳೆಲ್ಲ ಇವಾಗ ಸಿಗ್ತಾ ಇದೆ. ಆವಾಗ ಇನ್ನೂ ಚೆನ್ನಾಗಿತ್ತು. ಆದರೆ ಆವಾಗಿನ ಚೆನ್ನಾಗಿರೋದ್ರಲ್ಲಿ ರಂಗಭೂಮಿನಲ್ಲಿ ತೊಡಗಿಸ್ಕೊಳ್ಳೋವಂಥ ಬರ್ತಾ ಇರೋ ವ್ಯಕ್ತಿಗಳು ಅವಾಗ ಸಿಗ್ತಾ ಇರಲಿಲ್ಲ. ಇವಾಗ ನಾವು ರಂಗಭೂಮಿನಲ್ಲಿ ಕಲಿಬೇಕು, ನಾವು ಆ್ಯಕ್ಟಿಂಗ್ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು, ಲೈಟಿಂಗ್ ಅಂದರೆ ಏನು, ಮತ್ತು ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಹೇಗೆ, ಅದೆಲ್ಲ ಹೇಳ್ಕೊಡೋದಕ್ಕೆ ಅನೇಕ ಗುರುಗಳಿದ್ದಾರೆ. ಅದರಲ್ಲಿ ನಮ್ಮ ಮಂಡ್ಯ ರಮೇಶ್ ಕೂಡ ಒಂದು ಈ ರಂಗಶಾಲೆ ಕಟ್ಟಿ ಒಂದು ದೊಡ್ಡ ಸಾಧನೆ ಮಾಡಿದ್ದಾನೆ ಅಂತ ಹೇಳ್ಕೊಳ್ಳೋಕ್ಕೆ ನನಗಿನ್ನೂ ಖುಷಿ ಆಗುತ್ತೆ.